ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. 5 ವರ್ಷ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಪುನರುಚ್ಚಾರ. ರಾಜ್ಯ ನಾಯಕತ್ವದ ಬಗ್ಗೆ ಇಕ್ಕಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್. ಸಿಎಂ ಮಾತಿನ ಬಗ್ಗೆ ಡೆಲ್ಲಿ ಹೈ ನಾಯಕರು ಸೈಲೆಂಟ್. ಶಾಸಕರ ಸಂಖ್ಯೆಯ ದಾಳ ಉರುಳಿಸಿರುವ ಸಿಎಂ ಸಿದ್ದರಾಮಯ್ಯ. ಡಿಕೆಶಿಗೆ ಶಾಸಕರ ಸಂಖ್ಯಾಬಲ ಕಡಿಮೆ ಇದೆ ಅಂತ ಹೇಳಿ ಟಕ್ಕರ್. ತಮಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ ಅಂತ ಹೇಳಿ ಹೈಕಮಾಂಡ್ಗೂ ಸಂದೇಶ ರವಾನಿಸಿರುವಂತಹ ಚರ್ಚೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಬ್ರೇಕ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ದಲಿತ ಸಚಿವರ ಮುಂದಿನ ಟಾರ್ಗೆಟ್. ಹಿಂದುಳಿದ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತ ಖರ್ಗೆಗೆ ಮನವಿ. ಕೆಎಂಎಫ್ ಅಧ್ಯಕ್ಷರಿಗೆ ಡಿಸಿಎಂ ಡಿಕೆಶಿ ವರ್ಸಸ್ ಸಿಎಂ ಸಿದ್ದರಾಮಯ್ಯ ಬಣ. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಸುರೇಶ್ ಸ್ಪರ್ಧೆ ಬಹುತೇಕ ಖಚಿತ. ಡಿಕೆ ಸುರೇಶ್ ವಿರುದ್ಧ ಸ್ಪರ್ಧೆಗೆ ಮುಂದಾದ ಸಿದ್ದು ಆಪ್ತ ಭೀಮಾ ನಾಯಕ್. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಗೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ. ಇವತ್ತು ಕೆಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರೋ ವಿಜಯೇಂದ್ರ. ರೆಬಲ್ ನಾಯಕರ ನಡೆಯ ಬಗ್ಗೆ ದೂರು ನೀಡೋಕೆ ಚಿಂತನೆ. ಶ್ರೀರಂಗಪಟ್ಟಣ ಶಾಸಕನ ದ್ವೇಷ ರಾಜಕಾರಣಕ್ಕೆ ಬ್ಯಾಡ್ಮಿಂಟನ್ ಸ್ಟೇಡಿಯಂಗೆ ಬೀಗ. 50 ಲಕ್ಷ ಸರ್ಕಾರಿ ಅನುದಾನದಲ್ಲಿ ನಿರ್ಮಾಣಗೊಂಡ ಸ್ಟೇಡಿಯಂ ನೀರಿನಲ್ಲಿ ಹೋಮ. ಕೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ವಿರುದ್ಧ ಗಂಭೀರ ಆರೋಪ. ಬೆಂಗಳೂರಲ್ಲಿ ಚಿಟ್ ಫಂಡ್ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ. ನವಶಕ್ತಿ ಚಿಟ್ ಫಂಡ್ ನಿಂದ ಮೋಸ ಹೋದವರಿಂದ ದೂರು. ಪೊಲೀಸ್ ಆಯುಕ್ತರು ಗೃಹ ಸಚಿವರ ಮೊರೆ ಹೋದ ನೊಂದವರು. ಲೇಔಟ್ ಮಾಲೀಕನನ್ನ ಅಡ್ಡಗಟ್ಟಿ ಮಾರಣಾಂತಿಕ ಹಲ್ಲೆ. ನಡು ರಸ್ತೆಯಲ್ಲೇ ಬೇಸ್ಬಾಲ್ ಬ್ಯಾಟ್ನಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿ ಕ್ರೌರ್ಯ. ಶಿವಮೊಗ್ಗದ ನವಲೆಯ ಭಾರ್ಗವಿ ಲೇಔಟ್ನಲ್ಲಿ ಘಟನೆ. ಅಧಿಕಾರಿಗಳಿಂದ 3 ಶಂಕಿತ ಉಗ್ರರ ಬಂಧನ. ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ಪತ್ತೆ. ಜೈಲಿನಲ್ಲಿ ಮತ್ತೊಂದು ಟೀಮ್ ರೆಡಿ ಮಾಡ್ತಾ ಇದ್ದ ಉಗ್ರ ನಾಸೇರ್. ಆಸ್ತಿ ವಿಚಾರಕ್ಕೆ ದಾಯಾದಿಗಳ ನಡುವೆ ಡಿಶುಂ. ಕೋರ್ಟ್ನಲ್ಲಿ ವ್ಯಾಜ್ಯ ಇದ್ರೂ ಜಮೀನಿಗೆ ನುಗ್ಗಿ 2 ಕುಟುಂಬಗಳ ಗಲಾಟೆ. ಜೆಸಿಬಿಯ ಚಕ್ರದಾಡಿ ಮಲಗಿಯೂ ಹೈ ಡ್ರಾಮಾ. ಮೈಸೂರಿನ ಹುಣಸೂರು ತಾಲೂಕಿನ ಕುಡಿನೀರ ಮುದ್ದನಹಳ್ಳಿಯಲ್ಲಿ ಘಟನೆ. ಮೈಸೂರಲ್ಲಿ ಚಿನ್ನದಂತೆ ನೋಡ್ಕೊಳ್ತೀನಿ ಅಂತ ಹೇಳಿ ಮದುವೆಯಾಗಿ ಮೋಸ. ಎಂಬಿಬಿಎಸ್ ಓದ್ತಾ ಇದ್ದ ನವ್ಯಾಗೆ ಬಲವಂತವಾಗಿ ಗರ್ಭಪಾತ ಮಾಡಿಸಿದ ಅಭಿಷೇಕ್. ಖಾಸಗಿ ಆಸ್ಪತ್ರೆ ವೈದ್ಯೆ ಲತಾ ಸೇರಿ 5 ಮೇಲೆ ಎಫ್ಐಆರ್. ಶಿವಮೊಗ್ಗದಲ್ಲಿ ಸ್ನೇಹಿತರ ಎಣ್ಣೆ ಪಾರ್ಟಿ ವೇಳೆ ಕೆರೆ ಕೊಲೆಯಲ್ಲಿ ಅಂತ್ಯ. ಸ್ನೇಹಿತ ಶಿವಕುಮಾರ್ ಮನೆಗೆ ರಾತ್ರಿ ಪಾರ್ಟಿ ಬಳಿಕ ಪವನ್ ಕೊಲೆ. ಆರೋಪಿ ಶಿವಕುಮಾರ್ ವಶಕ್ಕೆ ಪಡೆದಿರೋ ಪೊಲೀಸರು. ಬೆಂಗಳೂರಿನ ಕ್ಯಾಂಡಮೆಂಟ್ಸ್ ಫುಟ್ಪಾತ್ ವ್ಯಾಪಾರಿಗಳಿಗೆ ಸಂಕಷ್ಟ. ವ್ಯಾಪಾರಿ ರಾಜೇಂದ್ರ ಶೆಟ್ಟಿಗೆ 64 ಲಕ್ಷ ರೂಪಾಯಿ ಕಟ್ಟುವಂತೆ ನೋಟಿಸ್. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ ಕಂಡು ದಂಗಾದ ವ್ಯಾಪಾರಿಗಳು. ಆಟೋ ಕ್ಯಾಬ್ ಓಡಿಸುವವರೇ ಹೃದಯ ಜೋಪಾನ. ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವ ಆಟೋ ಚಾಲಕರ ಸಂಖ್ಯೆ ಹೆಚ್ಚಳ. 2 ಅಧ್ಯಯನದಲ್ಲಿ ಬೆಳಕಿಗೆ. ಜಯದೇವಾದಲ್ಲಿ ಉಚಿತ ತಪಾಸಣೆಗೆ ಆಟೋ ಚಾಲಕರ ಮನವಿ. ಮೂಢನಂಬಿಕೆ ಹೆಸರಲ್ಲಿ ಮೌಲ್ವಿಯಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ. ಕಷ್ಟ ಪರಿಹಾರ ಮಾಡುವ ನೆಪದಲ್ಲಿ ಮಹಿಳೆಯನ್ನ ಮುಟ್ಟಿ ಟಾರ್ಚರ್. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಕೂತಘಟ್ಟ ಗ್ರಾಮದಲ್ಲಿ ಘಟನೆ.
ಇಂದಿನಿಂದ ಚಿಕ್ಕಮಗಳೂರು ತಿರುಪತಿ ನಡುವಿನ ನೂತನ ರೈಲು ಸಂಚಾರ ಕೆಲವೇ ಗಂಟೆಗಳಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣರಿಂದ ಚಾಲನೆ. ಮಧ್ಯಾಹ್ನ 12ಕ್ಕೆ ಚಿಕ್ಕಮಗಳೂರಿನಿಂದ ಹೊರಡಲಿದೆ ಫಸ್ಟ್ ಟ್ರೈನ್. ಉತ್ತರ ಪ್ರದೇಶದಲ್ಲಿ ಭಾರೀ ಮಳೆಯಿಂದ ರಸ್ತೆಗಳ ಹೊಳೆ, ರೈಲ್ವೆ ಅಂಡರ್ ಪಾಸ್ ಬಳಿ ನೀರಿನಲ್ಲಿ ಸಿಲುಕಿದ ಬಸ್. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಿದ ಸ್ಥಳೀಯರು. ಹರಿಯಾಣದ ಗುರುಗ್ರಾಮದಲ್ಲಿ ಮಳೆಯಿಂದ ರಗಳೆ, ತಗ್ಗು ಪ್ರದೇಶಗಳು ಜಲಾವೃತ, ರಸ್ತೆಯ ಮೇಲೆ ನದಿಯಂತೆ ತುಂಬಿ ಹರಿತಾ ಇರೋ ನೀರು. ಸಂಚಾರಕ್ಕೆ ವಾಹನ ಸವಾರರ ಪರದಾಟ, ಮಳೆ ಸಂಬಂಧಿತ ಅವಘಡದಲ್ಲಿ 5 ಸಾವು. ಮಗಳು ಅತಿಯಾಗಿ ರೀಲ್ಸ್ ಮಾಡ್ತಾ ಇದ್ದಿದ್ದಕ್ಕೆ ಬೇಸರಗೊಂಡಿದ್ದ ತಂದೆ, ಗುರುಗ್ರಾಮ್ನಲ್ಲಿ ಗುಂಡಿಕ್ಕಿ ಟೆನ್ನಿಸ್ ಆಟಗಾರ್ತಿಯ ಹತ್ಯೆ. ಮನೆಯಲ್ಲಿ ಶೂಟ್ ಮಾಡಿ ರಾಧಿಕಾ ಯಾದವ್ ಜೀವ ತೆಗೆದ ಅಪ್ಪ. ಚಾಮುಂಡಿ ಬೆಟ್ಟದಲ್ಲಿ 3ನೇ ಆಷಾಢ ಶುಕ್ರವಾರದ ಸಂಭ್ರಮ. ನಾಡ ಅಧಿದೇವತೆ ಸನ್ನಿಧಿಗೆ ಹರಿದು ಬರ್ತಾ ಇರೋ ಭಕ್ತ ಸಾಗರ. ಗಜಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರೋ ಚಾಮುಂಡಿಯನ್ನ ಕಣ್ತುಂಬಿಕೊಂಡು ಪುನೀತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.